ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇದೆಲ್ಲದರ ನಡುವೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಡಿ.ಕೆ. ಸುರೇಶ್ ಅವರು. ಬಟ್ ಯಾವುದೇ ರೀತಿಯಾದಂತ ರಿಯಾಕ್ಷನ್ ಕೊಟ್ಟಿಲ್ಲ. ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ನೀಡದೆ ಹೊರಟಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಡಿ.ಕೆ. ಸುರೇಶ್ ಅವರು. ಬಟ್ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿಲ್ಲ. ಬಟ್ ಅವ್ರ ಫೇಸ್ ಅಲ್ಲಿ ಮಾತ್ರ ಒಂದ್ ಚಾರ್ಮ್ ಇತ್ತು, ಒಂದ್ ಸ್ಮೈಲ್ ಇತ್ತು. ಬಹಳ ಖುಷಿಯಾಗಿನೇ ಬಂದಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವ್ರು ಹೇಳಿರೋದು ಕೇವಲ ಥ್ಯಾಂಕ್ಸ್ ಅಂತ ಹೇಳಿ ಹೊರಟಿದ್ದಾರೆ ಡಿ.ಕೆ. ಸುರೇಶ್ ಅವರು. ಪ್ರತಿ ಬಾರಿ ಡೆಲ್ಲಿ ಫ್ಲೈಟ್ ಹತ್ತಂತ ಸಂದರ್ಭದಲ್ಲಿ ಒಂದು ರೀತಿಯಾದಂತ ಹೇಳಿ ಕೇಳಿ ಡಿ.ಕೆ. ಸುರೇಶ್ ಅವರು ಬಹಳ ಸೀರಿಯಸ್ ಆಗಿರ್ತಾರೆ. ಅಂದ್ರೆ ಅವರ ಎಕ್ಸ್ಪ್ರೆಷನ್ಗಳು ಮತ್ತೆ ಅವ್ರ ಮಾತಿನಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಏನ್ ಮಾತಾಡ್ತಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ನಗ್ನಗ್ತಾನೆ ಕಾಲಿಳಿಯುವಂತ ಕೆಲ್ಸಗಳು ಮಾಡ್ತಾ ಇದ್ರು. ಬಟ್ ಈಗ ಅವರು ಬಂದು ಇಳಿತಾ ಇದ್ದಂತೆ ಅವ್ರ ಫೇಸ್ ಅಲ್ಲಿ ಒಂದು ಖುಷಿಯಾದಂತಹ ಒಂದು ಎಕ್ಸ್ಪ್ರೆಷನ್ ಇತ್ತು. ಬಟ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಅವ್ರು ಕೊಟ್ಟಿಲ್ಲ. ಅವ್ರು ಹೇಳಿರೋದು ಒಂದೇ, ಕೇವಲ ಥ್ಯಾಂಕ್ಸ್ ಅಂತ ಹೇಳಿ ಹೊರಟಿದ್ದಾರೆ ಡಿ.ಕೆ. ಸುರೇಶ್ ಅವರು. ಅಲ್ಲೋಣ ರಿಸೀವರ್ ಹಾಕೋಣ. ರಿಸೀವರ್ ಹಾಕೋಣ.